ಇವು ನಾವಿರುವಂತಹ ಪರಿಸ್ಥಿತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಹೊರಗಡೆ ಇರುವಂತಹ ಜನ ಇರ್ಬೋದು, ಹುಚ್ಚ ಅಂತ ಯಾರು ಕರೆದ್ರು ಅದು ತಪ್ಪೇ. ಹುಚ್ಚ ಅಂತ ಕರೆದಿರೋದು ಇವತ್ತೇ ಫಸ್ಟ್ ನಾವು ನೋಡ್ತಾ ಇರೋದು. ಅಂದ್ರೆ ಯಾವ ರೀತಿ ಯಾರು ನಡ್ಕೊಂಡ್ರೆ ಅವ್ರನ್ನ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ನಡೆದ ಚಪ್ಪಲಿ ತೂರಾಟದ ಘಟನೆ ಜಿಲ್ಲೆಯ ಚರಿತ್ರೆಯಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿದೆ. ಈ ಘಟನೆಯನ್ನ ಮುಂದಿಟ್ಟುಕೊಂಡು ವಿಪಕ್ಷಗಳ ವಿರುದ್ಧ ಹರಿಹಾಯ್ದ ಶಾಸಕ ಪ್ರದೀಪ್ ಈಶ್ವರ್ಗೆ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಈಗ ನೇರ ಎಚ್ಚರಿಕೆ ನೀಡಿದ್ದಾರೆ. ಪ್ರದೀಪ್ ಈಶ್ವರ್ ಹೇಳೋದೆಲ್ಲ ಸುಳ್ಳು ಎಂಬುದು ಇಡೀ ಜಿಲ್ಲೆಯ ಜನತೆಗೆ ಗೊತ್ತಿದೆ ಅಂತ ತಿರುಗೇಟು ನೀಡಿದ್ದಾರೆ. ಇವು ನಾವಿರುವಂತಹ ಪರಿಸ್ಥಿತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಹೊರಗಡೆ ಇರುವಂತಹ ಜನ ಇರ್ಬೋದು, ಹುಚ್ಚ ಅಂತ ಯಾರು ಕರೆದ್ರು ಅದು ತಪ್ಪೇ. ಆದ್ರೆ ಅದಕ್ಕೆ ಪ್ರವೋಕ್ ಮಾಡೋ ಅಂತ ಕೆಲಸ ಕೂಡ ತಾವು ಸಹ ಮಾಡಬಾರ್ದು. ಆ ಡೆಕರಮ್ ಮೇಂಟೈನ್ ಮಾಡ್ಬೇಕು. ಯಾರನ್ನ ಇದುವರೆಗೂ ಹುಚ್ಚ ಅಂತ ಕರೆದಿದ್ದಾರೆ? ಭ್ರಷ್ಟ ಅಂತ ಕರೆದಿರೋದನ್ನ ನಾವು ನೋಡಿದೀವಿ. ಹುಚ್ಚ ಅಂತ ಕರೆದಿರೋದು ಇವತ್ತೇ ಫಸ್ಟ್ ನಾವು ನೋಡ್ತಾ ಇರೋದು. ಅಂದ್ರೆ ಯಾವ ರೀತಿ ಯಾರು ನಡ್ಕೊಂಡ್ರೆ ಅವ್ರನ್ನ. ಭ್ರಷ್ಟ ಅಂತ ಕರಿತಾ ಇದ್ರು, ಹುಚ್ಚ ಅಂತ ಕರೀತಾರೆ. ನೀವ್ ಯಾವ ರೀತಿ ನಡ್ಕೊಂತೀರೋ ಒಳ್ಳೆಯವರಾಗಿ ನಡ್ಕೊಳ್ಳಿ. ಯಾವತ್ತು ನಮ್ಮ ಬಚ್ಚೇಗೌಡ್ರನ್ನ ಯಾವತ್ತಾದ್ರೂ ಭ್ರಷ್ಟ ಅಂತ ಕರೆದಿದಾರ, ಹುಚ್ಚ ಅಂತ ಕರೆದಿದ್ದಾರೆ ಸರ್ KP ಬಚ್ಚೇಗೌಡ್ರನ್ನ? ಯಾಕೆ ಎಸ್ ಮುನಿಯಪ್ಪ ಅವರು ಇದಾಗಿದ್ರು, ರೇಣುಕಾ ರಾಜೇಂದ್ರನ್ ಅವರಾಗಿದ್ರು, ರೇಣುಕಾ ರಾಜೇಂದ್ರನ್ ಯಾವತ್ತಾದ್ರು ಆತರ ಮಾತಾಡಿದಾರ? ಯಾಕೆ ಅವತ್ತು ರಾಜಕೀಯ ಇರ್ಲಿಲ್ವಾ? KB ಪಿಳ್ಳಪ್ಪನವರು, CV ವೆಂಕಟರಾಯಪ್ಪನವರು ಅವತ್ತು ಜಿದ್ದಾಜಿದ್ದಿ ಹೋರಾಟ ಮಾಡಿದ್ರು. ಈ ರೀತಿ ಯಾವತ್ತಾದ್ರೂ ಬೀದಿಗೆ ಬಂದಿದ್ರು ಅವರು ಡೆಕೋರಮ್ ಮೇಂಟೈನ್ ಮಾಡಿಲ್ವಾ? ಅವರಿಂದ ತಾನೇ ಇವತ್ತು ಚಿಕ್ಕಬಳ್ಳಾಪುರ. ಆ ರೀತಿಯ ಒಂದು ವ್ಯಕ್ತಿತ್ವ ತಾವು ಆಗ್ಬೇಕು. ಅದು ಬಿಟ್ಬಿಟ್ಟು ಈ ರೀತಿ ಎಲ್ಲ ತಾವು ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಂಗೆಲ್ಲ, ಮತ್ತೆ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ, ನೀವು ನಂಗಿಂತ ಚಿಕ್ಕವರಿದ್ದೀರಾ. ಯಾವುದೇ ಕಾರಣಕ್ಕೂ ನೀವ್ ಏನೇನೋ ಹೇಳಿ ಅದು ಸಿಂಪತಿ ಕ್ರಿಯೇಟ್ ಮಾಡ್ಕೊಂತ ಇದೀನಿ ಅಂತ ಅನ್ಕೊಂಡ್ರೆ 100% ಇಲ್ಲ. ಸುತ್ತ ಇರೋ ಯಾರೋ 4 ಜನ ನಿಮ್ಮನ್ನ ಹೊಗಳ್ಬೋದು, ಅಷ್ಟು ಬಿಟ್ರೆ ಇಡೀ ಚಿಕ್ಕಬಳ್ಳಾಪುರ ನಿಮ್ಮನ್ನ ತೆಗಳ್ತಾ ಇದೆ. ದಯವಿಟ್ಟು ಈಗ್ಲಾದ್ರೂ ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋಂತ ಕೆಲಸ ತಾವು ಮಾಡ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಂತಾ ಇದ್ವಿ. ಶಾಸಕರು ಜಿಲ್ಲೆಯಲ್ಲಿ ಜಾತಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ ಸಂದೀಪ್ ರೆಡ್ಡಿ, ಚಿಕ್ಕಬಳ್ಳಾಪುರದ ಜನ ನಿಮ್ಮನ್ನ ಜಾತ್ಯತೀತವಾಗಿ ಗೆಲ್ಲಿಸಿದ್ದಾರೆ. OBC ಅಂದಕ್ಷಣ ನಿಮ್ಮನ್ನ ಯಾರು ಅಸ್ಪೃಶ್ಯರಂತೆ ಹೊರಗೆ ಕೂರಿಸಿಲ್ಲ. ಹೀಗಿರುವಾಗ ಪ್ರತಿ ಬಾರಿ ಜಾತಿ ವಿಷಯ ತಂದು ಸಮಾಜವನ್ನ ಒಡೆಯುವ ಕೆಲಸ ಯಾಕೆ ಮಾಡ್ತೀರಾ ಅಂತ ಪ್ರಶ್ನಿಸಿದ್ರು. ಒಟ್ನಲ್ಲಿ ಕೆಂಪೇಗೌಡ ಜಯಂತಿಯ ಗಲಾಟೆಯ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ರಾಜಕೀಯ ರಣರಂಗವಾಗಿ ಮಾರ್ಪಟ್ಟಿದೆ. ಶಾಸಕರ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಬಿಜೆಪಿ ಮುಖಂಡರು ಕಾನೂನು ಚೌಕಟ್ಟಿನಲ್ಲಿ ತನಿಖೆ ನಡೀಬೇಕೇ ವಿನಃ ಅಮಾಯಕರನ್ನ ಟಾರ್ಗೆಟ್ ಮಾಡಬಾರದು ಅಂತ ನೇರ ಎಚ್ಚರಿಕೆ ನೀಡಿದ್ದಾರೆ.